ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಣಾ ದೀಕ್ಷಿ ವ್ಲಾಗ್. ಇದು ಶಿವಮೊಗ್ಗ ಟ್ರಿಪ್ಪಿನ ಪಾರ್ಟ್ 2 ವಿಡಿಯೋ ಆಗಿರುತ್ತದೆ. ನಾವು ಡೇ 2 ಮತ್ತು ಡೇ 3ಯಲ್ಲಿ ಯಾವೆಲ್ಲ ಪ್ಲೇಸಿಗೆ ವಿಸಿಟ್ ಮಾಡಿದ್ದೀವಿ ಎಂದು ನೋಡೋಣ ಬನ್ನಿ. ನಮ್ಮದು ಫಸ್ಟ್ ವಿಸಿಟ್ ಬಂದು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್. ಇದು ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಆನೆಗಳಿಗೆ ತರಬೇತಿ ನೀಡುವ ಒಂದು ಅತ್ಯುತ್ತಮ ಕ್ಯಾಂಪ್ ಎಂದು ಹೆಸರುವಾಸಿಯಾಗಿದೆ. ಇದನ್ನು ಕರ್ನಾಟಕದ ಅರಣ್ಯ ಇಲಾಖೆಯು ನಿರ್ವಹಿಸುತ್ತಿದ್ದು, ಇಲ್ಲಿ 20ಕ್ಕೂ ಹೆಚ್ಚಿನ ಆನೆಗಳನ್ನು ನಾವು ಒಮ್ಮೆಲೇ ನೋಡುವ ಅವಕಾಶವಿದೆ. ಸಂಡೇ ಆಗಿರೋದರಿಂದ ಇಲ್ಲಿ ತುಂಬ ರಶ್ ಇತ್ತು, ಜನಜಂಗುಳಿ ಅಂತ ಹೇಳ್ಬೋದು. ಅಷ್ಟು ಜನಗಳಿದ್ದರು. ಇಲ್ಲಿ ಆನೆಗಳನ್ನು ಸ್ನಾನ ಮಾಡಿಸುವ ಅವಕಾಶವಿದೆ. 100 ರೂಪೀಸ್ ಪೇ ಮಾಡಿ ಇಲ್ಲಿ ನಾವು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು. ನೀವೇನಾದರೂ ಶಿವಮೊಗ್ಗಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ನಮ್ಮದು ಎರಡನೇ ವಿಸಿಟ್ ಬಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಕವಿಮನೆಗೆ. ಇದು ರಾಷ್ಟ್ರಕವಿ ಕುವೆಂಪು ಅವರ ಮನೆಯಾಗಿದ್ದು, ಇದು ಸುಮಾರು 200 ವರ್ಷಗಳ ಹಿಂದಿನ ಮನೆಯಾಗಿದೆ. ಇಲ್ಲಿ ಮನೆಯ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ನಾವು ಒಳಗಡೆ ವಿಡಿಯೋ ಮಾಡಲಿಲ್ಲ. ಮನೆಯ ಒಳಗಡೆಯಂತೂ ತುಂಬ ಅದ್ಭುತವಾಗಿದೆ. ಇಲ್ಲಿ ಕುವೆಂಪು ಅವರು ಬರೆದಿರುವ ಕೃತಿಗಳು, ಅವರು ಯೂಸ್ ಮಾಡ್ತಿದ್ದ ಪಾತ್ರಗಳು, ಬಟ್ಟೆಗಳು ಹಾಗೂ ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಶಿವಮೊಗ್ಗ ಟ್ರಿಪ್ಪಿನ 3ನೇ ದಿನವಾಗಿರುತ್ತದೆ. ನಾವು 3ನೇ ದಿನ ಫಸ್ಟ್ ವಿಸಿಟ್ ಮಾಡಿದ್ದು ಶಿವಮೊಗ್ಗ ಝೂಗೆ. ಇದು ಶಿವಮೊಗ್ಗದ ಸಾಗರದಲ್ಲಿರುವ ತಾವರೆಕೊಪ್ಪದ ಟೈಗರ್ ಮತ್ತು ಲಯನ್ ಸಫಾರಿಯಾಗಿರುತ್ತದೆ. ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದು ತುಂಬನೇ ಅತ್ಯಾಕರ್ಷಣೀಯವಾಗಿರುವ ಸಫಾರಿಯಾಗಿದೆ. ಈ ಸಫಾರಿಯಲ್ಲಿ ನಾವು ಹುಲಿ, ಸಿಂಹ, ಚಿರತೆ, ಜಿಂಕೆಯನ್ನು ಹತ್ತಿರದಿಂದಲೇ ನೋಡಬಹುದು. ಸಫಾರಿಯ ಸಮಯ ಬೆಳಿಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ. ಕರ್ನಾಟಕದ 2ನೇ ದೊಡ್ಡ ಸಫಾರಿ ಪಾರ್ಕ್ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ಪಕ್ಷಿಧಾಮವೂ ಇದ್ದು ಹಲವು ರೀತಿಯ ಪಕ್ಷಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ನಾವು 3 ದಿನದ ಟ್ರಿಪ್ ಮುಗಿಸಿಕೊಂಡು ಬೆಂಗಳೂರಿನ ಕಡೆ ಹೊರಟಾಗ ನಮಗೆ ಮಧ್ಯದಲ್ಲಿ ಸಿಕ್ಕಿದ್ದು ಚಿತ್ರದುರ್ಗ ಜಿಲ್ಲೆಯ ವೈನ್ ಮಿಲ್ಸ್. ಇಲ್ಲಿ ಸುಮಾರು ನಾವು 1 ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದೆವು. ನೆಕ್ಸ್ಟ್ ತುಮಕೂರಿನಲ್ಲಿ ನಮ್ಮ ನೈಟ್ ಡಿನ್ನರ್ ಮುಗಿಸ್ಕೊಂಡು ನಮ್ಮ ಮನೆಯತ್ತ ಹೊರಟೆವು. ಇದಾಗಿತ್ತು ಶಿವಮೊಗ್ಗ ಟ್ರಿಪ್ಪಿನ ನಮ್ಮ 3 ದಿನದ ಜರ್ನಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.